ಸೇವೆ ಮುಂದುವರಿಸಲು ಸರ್ಕಾರ ಬದ್ಧ. ಈಶ್ವರ್ ಖಂಡ್ರೆ. ನಮಸ್ಕಾರ, ನಾನು ಮಾತೃ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಉಡಾನ್ ಸಬ್ಸಿಡಿ ಸ್ಥಗಿತದ ನಡುವೆಯೂ ₹13 ಕೋಟಿ ನೆರವು ಮುಂದುವರಿಕೆಗೆ ಸಚಿವ ಸಂಪುಟದಲ್ಲಿ ಚರ್ಚೆ. ಬೀದರ್ ಜಿಲ್ಲೆಯ ನಾಗರಿಕ ವಿಮಾನಯಾನ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಸೇವೆಯನ್ನು ಮುಂದುವರಿಸಲು ಬದ್ಧವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಳೆದ ವರ್ಷ ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯಡಿ ನೀಡಲಾಗುತ್ತಿದ್ದ ಸಬ್ಸಿಡಿ ಸ್ಥಗಿತಗೊಂಡ ಕಾರಣ ವಿಮಾನಯಾನ ಸೇವೆಗೆ ತೊಂದರೆ ಉಂಟಾಗಿದೆ ಎಂದು ಹೇಳಿದರು. ಈ ಸಮಸ್ಯೆಯನ್ನು ನಿವಾರಿಸಲು ತಮ್ಮ ಪ್ರಯತ್ನದ ಫಲವಾಗಿ ಕೆಕೆಆರ್ಡಿಬಿ ಅನುದಾನದಡಿ ಸುಮಾರು ₹10 ಕೋಟಿ ಮೀಸಲಿಟ್ಟು ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ಒಟ್ಟು ₹13 ಕೋಟಿ ರಾಜ್ಯ ಸರ್ಕಾರವು ಸ್ಟಾರ್ ಏರ್ ಸಂಸ್ಥೆಗೆ ನೀಡಿದೆ ಎಂದು ವಿವರಿಸಿದರು. ಈ ಅನುದಾನದ ನೆರವಿನಿಂದ 2025ರ ಏಪ್ರಿಲ್ 16ರಂದು ಮುಖ್ಯಮಂತ್ರಿಗಳಿಂದ ಬೀದರ್ ವಿಮಾನಯಾನ ಸೇವೆಗೆ ಮರುಚಾಲನೆ ನೀಡಲಾಗಿತ್ತು. 1 ವರ್ಷದ ಒಡಂಬಡಿಕೆಯ ಅವಧಿ 2026ರ ಏಪ್ರಿಲ್ 14ರಂದು ಪೂರ್ಣಗೊಂಡಿದ್ದು, ಇದೀಗ ವಿಮಾನಯಾನ ಸಂಸ್ಥೆ ಹೆಚ್ಚುವರಿ ಅನುದಾನವನ್ನು ಕೇಳಿದೆ. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಲಾಗಿದ್ದು, ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಷಯವನ್ನು ಮಂಡಿಸಿ ಸೇವೆಯನ್ನು ಮುಂದುವರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಇದೇ ವೇಳೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ಅವರು, ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಕೆಕೆಆರ್ಡಿಬಿ ಅನುದಾನವನ್ನು ಬಳಸಲಾಗಿದೆ. ಉಡಾನ್ ಯೋಜನೆಯ ಸಬ್ಸಿಡಿಯು ಸಾರ್ವಜನಿಕರ ತೆರಿಗೆ ಹಣದಿಂದಲೇ ನೀಡಲ್ಪಡುವುದರಿಂದ ಅನಾವಶ್ಯಕ ಆರೋಪಗಳು ಸೂಕ್ತವಲ್ಲ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು, ಬೀದರ್ ವಿಮಾನಯಾನ ಸೇವೆಯನ್ನು ಪುನಃ ಆರಂಭ ಮಾಡಿ ಮುಂದುವರಿಸಲು ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಈಶ್ವರ್ ಬಿ ಖಂಡ್ರೆ ಭರವಸೆ ನೀಡಿದ್ದಾರೆ. ವರದಿ ಮಾತೃ ಇಲಾಖೆ ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಆಗಿದೆ, ತೊಂದರೆ ಆಗಿದೆ. ಈಗ 1 ವರ್ಷ ನಾನು ಬಹಳ ಶ್ರಮಪಟ್ಟು ಬೀದರ್ ವಿಮಾನಯಾನ ನಾಗರಿಕ ವಿಮಾನಯಾನ ಪ್ರಾರಂಭ ಮಾಡಿಸಿದ್ದೆ. ಕೆಕೆಆರ್ಡಿಬಿ ಮ್ಯಾಕ್ರೋದಲ್ಲಿ ನಾನು ಸುಮಾರು ₹13 ಕೋಟಿ ಅನುದಾನ ಮೀಸಲಿಕ್ಕಿ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆ ತೆಗೆದುಕೊಂಡು ಹೋಗಿ ಅದನ್ನು ಅನುಮೋದನೆ ಪಡೆದು ವಿಮಾನಯಾನ ಪ್ರಾರಂಭ ಮಾಡಿದ್ದೆ. ಬಹಳ ಯಶಸ್ವಿಯಾಗಿ 1 ವರ್ಷಗಳವರೆಗೆ ಏಪ್ರಿಲ್ 14ನೇ ತಾರೀಕಿನಿಂದ ಈ ಏಪ್ರಿಲ್ 14ನೇ ತಾರೀಕಿನವರೆಗೆ ನಡೆದಿದೆ. ಹೋದ ವರ್ಷ ಏಪ್ರಿಲ್ 16ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ದುರದೃಷ್ಟವಶಾತ್ ಏನಾಗಿದೆ ಅಂದರೆ, ನನಗೆ ಮಾಹಿತಿ ಬಂದ ತಕ್ಷಣ 10 ದಿವಸ ಕೆಳಗಡೆ ಮತ್ತೆ ಒಂದು LOA ಕೊಟ್ಟಿದ್ದೀವಿ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದೀವಿ. ನಾನೇ ಖುದ್ದಾಗಿ MB ಪಾಟೀಲ್ ಜೊತೆಯಲ್ಲಿ ಚರ್ಚೆ ಮಾಡಿ, ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ, ಇವತ್ತು ಹೋದ ವರ್ಷ ಎಷ್ಟು ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತೇಳಿ LOA ಕೊಟ್ಟಿದ್ದೀವಿ ಅವರಿಗೆ. ಅದೆಲ್ಲ ಕೊಟ್ಟರು ನಮ್ಗೆ ಇನ್ನೂ ಜಾಸ್ತಿ ಹಣ ಬೇಕು. ಈಗ ಫ್ಯೂಯಲ್ ಚಾರ್ಜಸ್ ಜಾಸ್ತಿ ಆಗಿದೆ. ಅವರು ಈಗ ಸುಮಾರು ಎಷ್ಟು 4-5 ಕೋಟಿ ಜಾಸ್ತಿ ಕೇಳ್ತಾ ಇದ್ದಾರೆ. ಅವರು ಈಗ ₹22 ಕೋಟಿ ಕೇಳಿದ್ರು. ಲಾಸ್ಟ್ ಟೈಮ್ ನಾವು 13 ಕೋಟಿ ನಮ್ಮಿಂದ ಕೊಟ್ಟಿದ್ದೇವೆ. ಅಂದರೆ ಕೆಕೆಆರ್ಡಿಬಿ 80% ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ 20% ಈ ರೀತಿ ಕೊಟ್ಟಿದ್ದಿತ್ತು. ಆದರೆ ಈಗ ಈ ಸಲ ಇನ್ನೂ ಜಾಸ್ತಿ ಕೊಡಬೇಕು. ಇವತ್ತು ಫ್ಯೂಯಲ್ ಚಾರ್ಜಸ್, ಫ್ಯೂಯಲ್ ರೇಟ್ಸ್ ಜಾಸ್ತಿ ಆಗಿದೆ, ಪ್ರೈಸ್ ಅಂತ ಹೇಳ್ತಾರೆ, ಬೆಲೆ ಏರಿಕೆ ಆಗಿದೆ. ಮತ್ತೆ ನಾವು ದೊಡ್ಡ ಏರ್ಕ್ರಾಫ್ಟ್ ಹಾಕಿದ್ದೇವೆ. ದೊಡ್ಡ ಏರ್ಕ್ರಾಫ್ಟ್ದು ಅದಕ್ಕೆ ಹೆಚ್ಚಿನ 88 ಸೀಟ್ಗಳಿದ್ದಾವೆ. 88 ಆಸನಗಳಲ್ಲಿ ಅರ್ಧ ಸೀಟ್ಗಳಿಗೆ ಸಬ್ಸಿಡಿ ಕೊಡಬೇಕಾಗತ್ತೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿದ್ದೇನೆ, ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆನೂ ಮಾತನಾಡಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಅವ್ರ ಜೊತೆ ನೆಗೋಷಿಯೇಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಮಾಡಿ ಈಗಂತೂ ಅವರು ನಾಳೆಯಿಂದ ಬುಕಿಂಗ್ ಸ್ಥಗಿತಗೊಳಿಸಿದ್ದಾರೆ. 1 ವಾರ ಒಳಗಾಗಿ ಮತ್ತೆ ಈಗ 14ನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ. ಆ ಸಭೆಯಲ್ಲಿ ಹೆಚ್ಚುವರಿ ಕಾರ್ಯಸೂಚಿಯಲ್ಲಿ ತಂದು ಅನುಮೋದನೆಯನ್ನು ಪಡೆದು ಮತ್ತೆ 1 ವಾರ 10 ದಿವಸಗಳ ಒಳಗಾಗಿ ನಮ್ಮ ನಾಗರಿಕ ವಿಮಾನಯಾನ ಪುನರಾರಂಭ ಮಾಡುವಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದು ಪೂರ್ವ ರಾಜಕೀಯ ಹೇಳ್ತಾರೆ ಸರ್. ಇದು ಏನಾದ್ರೆ ಕೆಕೆಆರ್ಡಿಬಿ ಜನರ ಅದು ತಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಿಂದೆ ಗವರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಉಡಾನ್ದಲ್ಲಿ ಏನು ಸಬ್ಸಿಡಿ ಕೊಟ್ಟಿತ್ತು, ರಿಯಾಯಿತಿ ಕೊಟ್ಟಿತ್ತು,
ಯಾಕೆ ಬಂದಾಯಿತು ಅದಕ್ಕೆ ಉತ್ತರ ಕೊಡಬೇಕಲ್ಲ ಇವರು. ಅದು ಯಾರ ಹಣ ಇತ್ತು? ಅದು ತೆರಿಗೆ ಪಾವತಿದಾರ ಹಣ ಇಲ್ಲ, ಇವ್ರ ಮನೆದಿತ್ತ? ಏನು ಮಾತಾಡ್ಲಿಕ್ಕೆ ಏನಾದರೂ ಬುಡ ಚಂಡಿ ಏನಾದರೂ ಇರಬೇಕಲ್ಲ, ಬುದ್ಧಿ ಯೂಸ್ ಮಾಡಬೇಕಾ ಇಲ್ಲ? ಏನಂದ್ರೆ ಇವರಿಗೆ ವಿಮಾನಯಾನ, ನಾಗರಿಕ ವಿಮಾನಯಾನ ಇವರಿದ್ದಾಗ ಸ್ಥಗಿತಗೊಂಡಿತ್ತು, ಈಗ ಪ್ರಾರಂಭ ಆಗಿದ್ದೆ ಹೊಟ್ಟೆ ಕೆಂಚ, ಅಥವಾ ಇದು ಬಂದಾಗಬೇಕು ಅನ್ನೋಂಥದ್ದು ಕನಸು ಕಾಣ್ತಾ ಇದ್ದಾರ? ಏನು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೇಳಿ ಅವರಿಗೆ. ಇವತ್ತಿಂದ ಬಂದು ಸರ್ 14 ದಿನದಿಂದ ಬಂದು